ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಆಲಯ ದರ್ಶನ ಗ್ರಹದೋಷ ನಿವಾರಣ ಅಂತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಇರಗಂಪಲ್ಲಿ ಗ್ರಾಮ ಠಾಣೆಯಲ್ಲಿರತಕ್ಕಂತಹ ಕನಿಕಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಯಮನ ಕರುಣಾಮಯಿ ಕನಿಕಲಮ್ಮನ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಬಂದು ಹರಕೆ ಹೊತ್ತೋದವರಿಗೆ ಅವರ ಕಾರ್ಯಗಳೆಲ್ಲನೂ ನೆರವೇರಿದೆ. ಇದಕ್ಕೆ ಬಹಳಷ್ಟು ನಿದರ್ಶನಗಳಿವೆ. ಶಾಸಕರಾಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ಬಂದು ಯಮನ ಧ್ಯಾನ ಮಾಡಿಕೊಂಡು ಹೋಗಿ ಶಾಸಕರಾಗಿದ್ದಾರೆ. ದೊಡ್ಡ ದೊಡ್ಡ ಉದ್ಯೋಗಗಳು ಸಿಗ್ತಕ್ಕಂಥವ್ರು ಸಹ ಇಲ್ಲಿ ಬಂದು ನಮಸ್ಕಾರ ಹಾಕ್ಕೊಂಡೋಗಿ ಅವರು ದೊಡ್ಡ ದೊಡ್ಡ ಉದ್ಯೋಗಗಳು ಪಡೆದಿದ್ದಾರೆ. ಮಕ್ಕಳಿಲ್ಲಿ ಬಹಳಷ್ಟು ಬೆಂಗಳೂರಿಂದ ದೂರದಿಂದ ಬಂದು ಇಲ್ಲಿ ಹರಕೆ ಹಾಕ್ಕೊಂಡು ಸುಲಭ ರೀತಿಯಲ್ಲಿ ನಮಗೆ ಫಲ ಕೊಡ್ತಕ್ಕಂಥ ದೇವಸ್ಥಾನ ಇದು. ಯಾಕಂದರೆ ಈ ಕಾಲದಲ್ಲಿ ಏನಪ್ಪ ಆಗುತ್ತಂದರೆ ಮಕ್ಕಳಿಲ್ಲ ಅಂದರೆ ಆ ಹೋಮ ಮಾಡಿ ಅಂತಾರೆ, ಈ ಹೋಮ ಮಾಡಿ ಅಂತಾರೆ, ಅಷ್ಟಾಗತ್ತೆ ಇಷ್ಟಾಗತ್ತೆ ಅಂತಾರೆ. ಬಹಳಷ್ಟು ನಿರ್ಗತಿಕರಾಗಿರ್ತಾರೆ. ಕೆಲವರು ಹೆಚ್ಚಿಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೆ. ಅಂಥವರೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡೋ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ನಮ್ಮ ಕನಿಕಲಮ್ಮನು. ಈ ಕನಿಕಲಮ್ಮನ ಬಂದವರು ಯಾರೂ ಬರಿಗೈನಲ್ಲಿ ಹೋಗೇ ಇಲ್ಲ. ಅವರಿಗೆಲ್ಲ ಯಮನ ಫಲ ಕೊಟ್ಟಿದ್ದಾಳೆ. ಯಮನ ಮೂಲ ಸ್ಥಾನದಲ್ಲಿ ಈಗ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನೋಡಿ. ಎದುರುಗಡೆ ಇದೆಯಲ್ಲ, ಅದು ಆ ಯಮನ ಮೂಲ ಸ್ಥಾನ. ಎಷ್ಟು ವರ್ಷಗಳಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಇದರ ಅರ್ಚಕರಿಗೆ ಒಂದು 40-45 ವರ್ಷ ಹಿಂದ್ಗಡೆ ಯಮನು ಕಾಣಿಸ್ಕೊಂಡು ಆ ಯಮನಿಗೆ ಪೂಜೆ ಮಾಡಿಕೊಂಡು ಚಿಕ್ಕದಾಗಿ ಕಲ್ಲಲ್ಲಿ ಗುಡಿ ಕಟ್ಕೊಂಡು ಪೂಜೆ ಮಾಡಿಕೊಂಡು ದಿನಕ್ಕೂ ಈ ಭಕ್ತಾದಿಗಳು ಬಂದು ಅವರ ಯಥಾಶಕ್ತಿ ಕಾಣಿಕೆಗಳು ಕೊಟ್ಟು ಅವರೇ ಕಟ್ಸ್ಕೊಂಡಿದ್ದಾರೆ. ಅವ್ರಿಗೆ ಏನಾದರೂ ಒಳ್ಳೆಯದಾಗಿರ್ತಕ್ಕಂಥ ಅವರೇ ಕಟ್ಸ್ಕೊಂಡಿದ್ದಾರೆ. ಈ ಆಲಯದ ಪ್ರಾಂಗಣ ಕಟ್ಸ್ಕೊಂಡಿದ್ದಾರೆ, ವಿಮಾನ ಗೋಪುರ ಕಟ್ಸ್ಕೊಂಡಿದ್ದಾರೆ, ಇನ್ನು ಗಾಳಿ ಗೋಪುರನೂ ಕಟ್ಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಆಯಮ್ಮನ ಬಂದವ್ರಿಗೆ ಯಾರಿಗೂ ಕಾಲಿಕೆನಲ್ಲಿ ಕಳಿಸಿಲ್ಲ. ಅದೇ ರೀತಿಯಲ್ಲಿ ವಿಶೇಷ ಏನಪ್ಪ ಅಂದರೆ ಈ ಅರ್ಚಕರು ಸಹ ಅಷ್ಟೇ ಯಾವುದೇ ಆದಾಯಕ್ಕೆ ನೋಡದೆ ಪೂರ್ತಿಯಾಗಿ ಆಯಮ್ಮನಲ್ಲೇ ತಲ್ಲೀನರಾಗಿ ಆಯಮ್ಮನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಆ ತಾಯಿಯನ್ನು ಬೇಡ್ಕೊಂಡು, ಅಮ್ಮ ಬಂದವರಿಗೆಲ್ಲನೂ ಫಲ ಕೊಡಮ್ಮ ಅಂತಕ್ಕಂಥ ಒಂದು ಒಳ್ಳೆಯ ಸದ್ಭಾವ, ಒಳ್ಳೆಯ ಮನಸ್ಸಿನಿಂದ ಸೇವೆ ಮಾಡಿದ್ದಾರೆ. ಅವರ ಸೇವೆಯಿಂದ ಆಯಮ್ಮನ ಪ್ರಸನ್ನಳಾಗಿ ಬಂದಿರತಕ್ಕಂಥ ಭಕ್ತರಿಗೆ ಅವರ ಭಕ್ತಿಯನ್ನು ಮೆಚ್ಚಿ ಬೇಕಾಗಿರ್ತಕ್ಕಂಥದ್ದೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಇದರ ಮೂಲ ಏನಪ್ಪ ಅಂದರೆ ಸುಮಾರು ಒಂದು 45 ವರ್ಷಗಳ ಹಿಂದ್ಗಡೆ ನಮ್ಮ ಬಸವರಾಜ್ ಅಂತಿದ್ದಾರೆ. ಇವ್ರ ತಂದೆಯವರು ಪ್ರಧಾನ ಅರ್ಚಕರು. ಅಂದರೆ ಅವ್ರಿಗೆ ಅಷ್ಟು ವಾಕ್ಚಾತುರ್ಯ ಇಲ್ಲ, ಖಾಲಿ ಭಕ್ತಿ ಶ್ರದ್ಧೆ ಮಾತ್ರ ಇದೆ. ಈ ಬಸವರಾಜ್ ಅವ್ರ ತಂದೆಯವರು ಶ್ರದ್ಧೆಯಾಗಿ ಪೂಜೆ ಮಾಡೋದು. ಯಮನಿಗೆ ಬೆಳಗ್ಗೆ ಬಂದು ಪೂಜೆ ಮಾಡೋದು. ಆ ಯಮನಿಗೆ ಯಮನ ಭಕ್ತಿ ಇವರಿಗೆ ಏನೋ ಒಂದು ಸಂತೋಷ ಇಲ್ಲಿ ಪೂಜೆ ಮಾಡಿದ್ರೆ ಅವ್ರಿಗೆ. ಅಂಥ ಸಮಯದಲ್ಲಿ ಯಾರೋ ಒಬ್ಬರು ಬಂದಿದ್ದಾರೆ. ಒಂದಿನ ಬಂದ್ಬಿಟ್ಟು, ಸ್ವಾಮಿ ನನಗಿಂಥದ್ದಾಗಿಲ್ಲ, ಏನು ಮಾಡಲಿ ಸ್ವಾಮಿ ಅಂದರೆ, ಅವ್ರಿಗೂ ಗೊತ್ತಿಲ್ಲ ಯಮನ್ ಕೊಡ್ತಾಳೆ ಅಂತಾರೆ ಅರ್ಚಕರಿಗೂ. ಆಯ್ತಮ್ಮ ಯಮನ್ ಕೇಳೋ, ಎಷ್ಟೋ ಸಾವಿರಾರು ವರ್ಷಗಳಿಂದ ಇಲ್ಲಿದ್ದಾಳೆ ಯಮನು, ನಾನು ಒಂದೆರಡು ವರ್ಷದಿಂದ ಯಮನಿಗೆ ಭಕ್ತನಾಗಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೇನೆ, ನಿನ್ನ ಬೇಡಿಕೆ ಈಡೇರ್ತದೆ ಕೇಳಮ್ಮ ಅಂತಂದರೆ, ಅವರು ಧ್ಯಾನ ಮಾಡ್ಕೊಂಡಮ್ಮ ನನಗೆ ಹರಕೆ ಹೊತ್ಕೊಳ್ತೀನಿ, ನನಗಿಂಥ ತೊಂದರೆ ಇದೆ ನಿವಾರಿಸು ಅಂತ ಕೇಳಿದಾಗ ಅವರ ಮನೆಗೆ ಹೋಗಿ 1-2-3 ದಿನಕ್ಕೆ ಅವ್ರ ತೊಂದರೆ ನಿವಾರಣೆ ಆಗಿದೆ. ಹಾಗೆ ಒಬ್ರಿಗೊಬ್ರಿಗೆ ಹೇಳ್ಕೊಂಡು ಯಾರು ತೊಂದರೆಯಲ್ಲಿ ಇರ್ತಾರೆ, ಯಾರು ಹೆಚ್ಚಿನ ಇದಕ್ಕೆ ಶ್ರಮ ಖರ್ಚುಗಳನ್ನು ವಹಿಸಿ ಅವರ ತೊಂದರೆಗಳನ್ನು ನಿವಾರಿಸ್ಕೊಳ್ಳೋಕ್ಕಾಗಲ್ಲ ಅಂತ ಬಡಬಗ್ಗ ಭಕ್ತರುಗಳೆಲ್ಲ ಬಂದು ಯಮನ ಪಾದಕ್ಕೆ ಬೀಳ್ತಾರೆ. ಆತ್ಮೀಯ ಸಾಯಸ್ಮೃತಿ ವೀಕ್ಷಕರೇ, ಈಗ ನಾವು ಇಲ್ಲಿ ಇರಗಂಪಲ್ಲಿಯ ಕನಿಕಲಮ್ಮ ದೇವಸ್ಥಾನದಲ್ಲಿ ಬಂದಿದ್ದು. ಈ ದೇವಸ್ಥಾನದಲ್ಲಿ ಬಹಳ ಮಹಾತ್ಮ ನಡೀತದೆ. ಇಲ್ಲಿ ಬಂದಿರತಕ್ಕಂಥವರೆಲ್ಲರಿಗೂ ಬಹಳ ಒಳ್ಳೆಯದಾಗಿದೆ. ಎಂತಹ ಗ್ರಹದೋಷ ಇರಲಿ, ಆರೋಗ್ಯ ದೋಷ ಇರಲಿ, ಬೇರೆ ಯಾವುದಾದ್ರೂ ಅಪವಾದ ದೋಷ ಇರಲಿ, ಯಾವುದಾದ್ರೂ ವಸ್ತುಗಳು ಕಾಣೆಯಾಗಿರ್ತಕ್ಕಂಥದ್ದಾಗಲಿ, ಮಕ್ಕಳು ಹುಟ್ಟದೇ ಇರ್ತಕ್ಕಂಥದ್ದು, ಮದುವೆ ಆಗದೆ ಇರ್ತಕ್ಕಂಥದ್ದು, ಕುಜದೋಷ ಮೈನಾಗಿ ಅಂಗಾರಕ ದೋಷ ಅಂತ ನೋಡಿ, ಅದಕ್ಕೂ ಅಂಥ ದೋಷಗಳು ಕೂಡ ಯಮನ ಸ್ಮರಣೆಯಿಂದ, ಯಮನ ಮಾಡ್ತಕ್ಕಂಥ ದೀಪಾರಾಧನೆಯಿಂದ ಅವರ ಪ್ರಾಬ್ಲಮ್ಸ್ ಸಾಲ್ವ್ ಆಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಇಲ್ಲಿಗೆ ಬಂದು ಹೋಗ್ತಾರೆ, ಸಾವಿರಾರು ಜನ. ಈ ದೇವಸ್ಥಾನಕ್ಕೆ ಬಸವರಾಜ್ ಅಂತ ಹೇಳಿ ಅವರು ಕನ್ವೀನರ್ ಆಗಿದ್ದಾರೆ. ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ನಾವು ಸ್ಕ್ರೀನಲ್ಲಿ ನೋಡಿಸ್ತೀವಿ. ನಿಮಗೂ ಏನಾದರೂ ತೊಂದರೆಗಳಿದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ದೇವಸ್ಥಾನಕ್ಕೆ ಬಂದು
ಇಲ್ಲಿಂದ ಒಂದು ಫಲ ಪಡ್ಕೊಳ್ಳಿ. ನಾವು ಆಲಯ ದರ್ಶನ ಮಾಡಿಸ್ತಾ ಇರತಕ್ಕಂಥದ್ದು ಗ್ರಹದೋಷ ನಿವಾರಣೆಗೋಸ್ಕರ. ಅಂಥ ಗ್ರಹದೋಷಗಳೆಲ್ಲ ಇಲ್ಲಿ ನಿವಾರಣೆ ಆಗ್ತದೆ. ಹಲವಾರು ದೋಷಗಳು ಅಂದರೆ ಎಲ್ಲ ಅಂದರೆ 100ಕ್ಕೆ 100 ಆಗೋತಕ್ಕಂಥ ಬೇರೆ ಬೇರೆ ಇರ್ತದೆ. ಇಲ್ಲಿ ಕುಜಗ್ರಹ ಸಂಬಂಧಿಸಿರ್ತಕ್ಕಂಥದ್ದು, ಶಕ್ತಿ ದೇವತೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಕೇತುಗೆ ಸಂಬಂಧಿಸಿರ್ತಕ್ಕಂಥ ದೋಷಗಳು ಬಹಳಷ್ಟು ಇಲ್ಲಿ, ಈ ಸರ್ಪಕ್ಕೆ ಸಂಬಂಧಿಸಿರ್ತಕ್ಕಂಥ ದೋಷಗಳು ಬಹಳಷ್ಟು ಇಲ್ಲಿ ನಿವಾರಣೆ ಆಗಿರ್ತಕ್ಕಂಥ ಇತಿಹಾಸಗಳಿರ್ತಕ್ಕಂಥದ್ದು. ಮತ್ತು ಮನೋವಾಂಛಿತ ಫಲಗಳು ಕೆಲವರೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅದು ಈಡೇರ್ತಾ ಇರೋದಿಲ್ಲ. ಅವರು ಬಂದು ಯಮನಲ್ಲಿ ಹರಕೆ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಈ ಅನಾದಿ ಕಾಲದಿಂದ ಇರಗಂಪಲ್ಲಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಈ ಮಾತೆ ಕನಕಮ್ಮ ಮಾತೆ ಭಕ್ತರನ್ನು ಮಕ್ಕಳ ಥರ ಕಾಪಾಡ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆಯ ಇತಿಹಾಸ ಆಗಿರುತ್ತೆ. ಆದಮೇಲೆ ನೀವು ಈ ದಿನ ನಾವು ಸಹಸ್ಫೂರ್ತಿಯಿಂದ ತಮ್ಮೆಲ್ಲರಿಗೋಸ್ಕರ ಈ ಒಂದು ಜಾಗ ನಮಗೆ ಇದು ಮಾಡ್ತಾ ಇದ್ದೀವಿ. ನೀವು ಈ ಕಾರ್ಯಕ್ರಮ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಷಯನ ಬಹಳ ಜನಕ್ಕೆ ತಿಳಿಸಿ, ಶೇರ್ ಮಾಡಿ. ಅದೇ ರೀತಿ ಯಾರು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳೋದಿದ್ದರೆ ನೀವು ಅನುಮಾನಗಳನ್ನ ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ.